2 ದಶಕಕ್ಕೊಮ್ಮೆ ನಡೆಯುವ ಬಂಡಿದೇವರ ಕರಗ ಮಹೋತ್ಸವ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಚಿನ್ನರಾಯಪಟ್ಟಣದಲ್ಲಿ ಬಂಡಿ ದ್ಯಾವರ 68 ಕುಟುಂಬಗಳಿಗೆ ಸೇರಿದ ಬಂಡಿ ದ್ಯಾವರ ಕರಗ ಮಾಡಿದ್ರೆ ಮಾತ್ರ ಮನೆಯ ಗಂಡು ಮಕ್ಕಳಿಗೆ ಮದುವೆ ಮಾಡಲು ಸಾಧ್ಯ. ಸೊಸೆಯಾಗಿ ಬರುವ ಹೆಣ್ಣಿಗೆ ಹೊಸ ದ್ಯಾವರ ಮಾಡಿದ್ರೆ ಮಾತ್ರ ಸೊಸೆಗೆ ಪರಿಪೂರ್ಣತೆ. ಹೊಸ ದ್ಯಾವರ ಮತ್ತು ಬಂಡಿ ದ್ಯಾವರ ಕರಗ ಮಹೋತ್ಸವ ಸಾಕ್ಷಿಯಾಯಿತು ಚಿನ್ನರಾಯಪಟ್ಟಣ ಗ್ರಾಮ. ಚಿನ್ನರಾಯಪಟ್ಟಣ ಮತ್ತು ದಿನ್ನೂರು ಗ್ರಾಮದಲ್ಲಿ ಅರ್ಥಪೂರ್ಣ ಬಂಡಿ ದೇವರ ಕರಗ ಮಡಿಯ ಶುಭ್ರತೆಯೊಂದಿಗೆ ಸೀರೆ ಮೇಲೆ ನಡೆದು ಊರ ಗಡಿದಾಟೋ ಕರಗದಾರಿಗಳು. ಮಡಿಯ ಶುಭ್ರತೆಯೊಂದಿಗೆ ಸೀರೆ ಮೇಲೆ ನಡೆದು ಊರ ಗಡಿದಾಟುವ ಕರಗದಾರಿಗಳು. ದೇವರ ಮನೆಯಿಂದ ಕರಗ ಹೊತ್ತ ಗಂಡು ಹೆಣ್ಣು ಗ್ರಾಮದ ಹೊರಗಿನಲ್ಲಿ ಹಸಿರು ಮಂಟಪ ಸೇರಿಕೊಳ್ತಾರೆ. ಹಸಿರು ಮಂಟಪದಲ್ಲಿ ಕಳಶಗಳನ್ನ ಇಟ್ಟು ಪೂಜೆ ನೆರವೇರಿಸಲಾಗುತ್ತದೆ. ಕುಟುಂಬಕ್ಕೆ ಆಸರಿಯಾದ ಬಂಡಿ ಒಕ್ಕಲಿಗ ಸಮುದಾಯಕ್ಕೆ ಶ್ರೇಷ್ಠವಾದದ್ದು. ಇಡೀ ಕುಟುಂಬಕ್ಕೆ ಆಸರಿಯಾದ ಎತ್ತು ಮತ್ತು ಬಂಡಿಗೆ ವಿಶೇಷ ಪೂಜೆ. ಅಲಂಕಾರ ಮಾಡಿದ ಬಂಡಿಗೆ ಸಿಂಗಾರ ಮಾಡಿ ಎತ್ತುಗಳನ್ನ ಕಟ್ಟಿ ಹೋಗಿ ದೇವರಿಗೆ ನಮಿಸುವುದು. ಎತ್ತಿನ ಬಂಡಿ ಗ್ರಾಮದ ಒಕ್ಕಲುತನ ಮಾಡುವವರಿಗೆ ಅತ್ಯಂತ ಶ್ರೇಷ್ಠವಾದದ್ದು. ಇಂತಹ ಸಾಂಸ್ಕೃತಿಕ ಶ್ರೀಮಂತಿಕೆಯ ಬಂಡಿದೇವರ ಹಸಿರು ಮನೆ ಬಳಿ ಕರಗ ಪೂಜೆನಂತೆ ಬಲಿಕೊಟ್ಟ ಕುರಿ ಮೇಕೆ ಮಾಂಸದೊಂದಿಗೆ ಪ್ರಸಾದ ಮಾಡಿ ಬಾಡೂಟ ಭೋಜನ ವ್ಯವಸ್ಥೆ. ಸಂಬಂಧಿಕರು ಮತ್ತು ನೆಂಟರಸ್ಥರನ್ನ ಕರೆಸಿ ಭರ್ಜರಿ ಭೋಜನ ವ್ಯವಸ್ಥೆ. ಸಾಂಸ್ಕೃತಿಕ ಶ್ರೀಮಂತಿಕೆಯ ಬಂಡಿ ದ್ಯಾವರ ಮಹೋತ್ಸವ ಕುರಿತು ಪ್ರತ್ಯಕ್ಷ ವರದಿ ಚಿಟ್ ಚಾಟ್ ನಿಮಗಾಗಿ. ಅಸೆಂಟ್ ಪದವಿ ಪೂರ್ವ ಕಾಲೇಜು 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿ ರಾಜ್ಯಕ್ಕೆ 6ನೇ ರ್ಯಾಂಕ್ ಪಡೆದಿದ್ದು, ನಮ್ಮಲ್ಲಿ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿ ಇದ್ದು, ಪಿಸಿಎಂಬಿ, ಪಿಸಿಎಂಸಿಎಸ್, ಸಿಇಬಿಎ, ಎಸ್ಇಬಿಎ, ಪಿಯುಸಿ, ಜಿಮೇನ್ಸ್ ಅಡ್ವಾನ್ಸ್ಡ್, ಪಿಯುಸಿ, ಎನ್ಇಇಟಿ, ಪಿಯುಸಿ, ಸಿಇಟಿ ಕೋರ್ಸ್ಗಳು ಇದ್ದು ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗುತ್ತಿದೆ. ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗೆ ದೊಡ್ಡದಾದ ಹಾಲ್ ಕೂಡ ಇದೆ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ. ಅಸೆಂಟ್ ಪದವಿ ಪೂರ್ವ ಕಾಲೇಜು, ಹೆಸರುಘಟ್ಟ ಮುಖ್ಯ ರಸ್ತೆ, 8ನೇ ಮೈಲಿ ಹತ್ತಿರ, ಬೆಂಗಳೂರು 570073. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7795141608 ಹಾಗೂ 8050495666 ಹಾಗೂ 8050495777. ಎಂಬತ್ತು
ಒಂದು ನಿಮಿಷ ಬನ್ನಿ 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 ಏ ಹುಷಾರು. ತೆಗಿತಾ ಇದ್ದೀರಾ? ಬನ್ನಿ ನಿಧಾನಕ್ಕೆ ಬನ್ನಿ. ಹೇಳಿ ಸರ್, ಪತ್ನಿ ಹೇಳಿ ಸರ್, ಧರ್ಮಪತ್ನಿ. ಓಕೆ, ಅಷ್ಟೇ ತಗೋ. ಒಂದು ನಿಮಿಷ ಇರಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.